ಇದು ನಮ್ಮ ದೇಶದ 7 ವಂಡರ್ಸ್ ಆಫ್ ಕರಪ್ಷನ್ ಅಂತ ವೈರಲ್ ಆಗ್ತಿದೆ. ಆದ್ರೆ ಸತ್ಯ ಏನಂತ ಮೊದಲನೇ ಭಯಂದರ್ ಫ್ಲೈಓವರ್. ಇದು 100 ಕೋಟಿ ಪ್ರಾಜೆಕ್ಟ್ ಆಗಿರ್ಬೋದು. ಇದು ಸಡನ್ ಯಾರೋ ಟ್ರೋಲ್ ಆಗಿರೋದ್ರಿಂದ ಅಥಾರಿಟೀಸ್ ಹೇಳ್ತಾರೆ ಇದು ಪ್ಲಾನ್ ಡಿಸೈನ್ ಫ್ಯೂಚರ್ ಮೆಟ್ರೋ ಎಕ್ಸ್ಪಾನ್ಷನ್ ಗಾಗಿ ಅಂತ. ಮತ್ತೆ ಎರಡನೇದು ಕೃಷ್ಣನಗರ್ ಫ್ಲೈಓವರ್, 74 ಕೋಟಿ ಬಜೆಟ್ ಫ್ಲೈಓವರ್. ಇದು ಜನ ಹೇಳ್ತಾರೆ ಡಿಸೈನ್ ತಪ್ಪು ಅಂತ, ಆದ್ರೆ ಇದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇಶ್ಯೂ ಆಗಿರುತ್ತೆ ಅಂಡ್ ಗವರ್ನಮೆಂಟ್ ಅಕ್ವೈರ್ ಮಾಡೋದಿಕ್ಕೆ ಮನೆಯವ್ರು ಬಿಟ್ಕೊಟ್ಟಿಲ್ಲ, ಅದು ಸತ್ಯ. ಇನ್ನು ಮೂರನೇದ್ ನೋಡಿದ್ರೆ ಬಿಹಾರ್ ಕ್ಲಾಕ್ ಟವರ್. ಇದರ ಬಜೆಟ್ ಬಂದು 40 ಲಕ್ಷ ಅಂತ ಇದೆ. ಆದ್ರೆ ಸಾಮಾನ್ಯ ಪಬ್ಲಿಕ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಕರಪ್ಷನ್ ಆಗಿರ್ಬೋದು, ಬಟ್ ಪ್ರಾಜೆಕ್ಟ್. ಇನ್ನು 4ನೇದ್ ನೋಡಿದ್ರೆ ದರ್ಭಂಗ ಏಮ್ಸ್ ಗೇಟು. ಇದರ ಬಜೆಟ್ ಬಂದು 1261 ಕೋಟಿ ಇದೆ. ಆದ್ರೆ ಇದು ಬಿಹಾರ್ ಗವರ್ನಮೆಂಟ್ ಆಗಿರೋದ್ರಿಂದ ಮ್ಯಾಸಿವ್ ಮೆಡಿಕಲ್ ಸಿಟಿ ಮಾಡಬೇಕು ಅಂತ ಮಾಡಿರ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಬಿಹಾರ್ನ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂತ ತೋರ್ಸೋದಿಕ್ಕೋಸ್ಕರ. ಇನ್ನು 5ನೇದ್ ನೋಡಿದ್ರೆ ಹೈದರಾಬಾದ್ ಫಿಶರ್ಸ್ ಬಿಲ್ಡಿಂಗ್ ಅಂತ. ವೈರಲ್ ಪೋಸ್ಟ್ ಹೇಳುತ್ತೆ 2700 ಕೋಟಿ ಅಂತ, ಆದ್ರೆ ಆಕ್ಚುಯಲ್ ಕಾಸ್ಟ್ ಅದಕ್ಕಿಂತ ತುಂಬಾ ಕಡಿಮೆ ಇದೆ. ನಾವು ನೋಡೋ ಪ್ರತಿಯೊಂದು ವೈರಲ್ ಪೋಸ್ಟ್ ನಂಬೋದು ಸರಿನಾ? ಸತ್ಯ ಚೆಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಫಾಲೋ ಮಾಡಿ ಇನ್ನಷ್ಟು ರಿಯಲ್ ಸ್ಟೋರೀಸ್ಗಾಗಿ.